ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ವ್ಯಾಪ್ತಿಯಲ್ಲಿ ನಡೆದ ಗಣತಿ ಕಾರ್ಯಕ್ಕೆ ನೇಮಕಗೊಂಡಿದ್ದಂತಹ ಸುಮಾರು 400 ವಿಕಲಚೇತನ ನೌಕರರಿಗೆ ಕೊನೆಗೂ ವಿನಾಯಿತಿ ಸಿಕ್ಕಿದೆ. ಶಾರೀರಿಕ ಅಸಮರ್ಥತೆ ಇರುವಂತಹ ನೌಕರರನ್ನ ಗಣತಿ ಕಾರ್ಯಕ್ಕೆ ಬಳಸಿದಿರುವುದನ್ನು ವಿರೋಧಿಸಿ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬೀರಪ್ಪ ಅಂಡಗಿ ಚಿಲವಾಡಗಿ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು. ಈ ಹಿಂದೆ ಮನವಿ, ಪ್ರತಿಭಟನೆ ಹಾಗೂ ಜಿಬಿಎ ಕಚೇರಿ ಮುಂದೆ ಧರಣಿ ನಡೆಸಿದಂತಹ ಬಳಿಕವೂ ಕ್ರಮ ಕೈಗೊಳ್ಳದ ಕಾರಣ ಅಂತಿಮವಾಗಿ ಮತ್ತೆ ಕಚೇರಿ ಮುಂದೆ ಶಾಂತಿಯುತ ಪ್ರತಿಭಟನೆ ನಡೆಸಲಾಗಿತ್ತು. ಇದರ ಪರಿಣಾಮವಾಗಿ ಉಳಿದಿದ್ದ ನೌಕರರಿಗೂ ವಿನಾಯಿತಿ ನೀಡಲಾಗಿದೆ ಎಂದು ತಿಳಿದು ಬಂದಿದೆ. ಸಂಘದವರು ಇದನ್ನ ತಮ್ಮ ಹೋರಾಟದ ಗೆಲುವು ಎಂದು ಹೇಳಿದ್ದು ಭವಿಷ್ಯದಲ್ಲಿ ಇಂತಹ ನೇಮಕಾತಿ ತಪ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜೀ ಕನ್ನಡ ನ್ಯೂಸ್ಗೆ ಧನ್ಯವಾದ ಹೇಳಿದ ವಿಕಲಚೇತನ ನೌಕರರು. ಏಪ್ರಿಲ್ 16ರಿಂದ ಆರಂಭಗೊಂಡಂಥ ಗಣತಿ ಕಾರ್ಯಕ್ಕೆ ನಮ್ಮ ವಿಕಲಚೇತನರು ನೇಮಕ ಮಾಡಬಾರ್ದಂಥ ಉದ್ದೇಶಕ್ಕೋಸ್ಕರ ಈಗಾಗಲೇ ಕಳೆದ 1 ತಿಂಗಳಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಜಿಬಿ ಆಯುಕ್ತರಿಗೆ ನಾವು ಸಂಘದ ವತಿಯಿಂದ ಮನವಿ ಮಾಡಿದ್ವಿ. ಆದರೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಜಿಬಿ ನಮ್ಮ 400 ಜನ ಏನು ಜಿಬಿ ವ್ಯಾಪ್ತಿಯಲ್ಲಿ ಬರುವಂಥ ಸುಮಾರು 400 ಜನ ವಿಕಲಚೇತನರನ್ನ ಗಣತಿ ಕಾರ್ಯಕ್ಕೆ ಮಾಡಿತ್ತು. ವಿನಾಯಿತಿ ನೀಡುವಂತೆ ಮನವಿ ಕೊಟ್ಟರು. ಮನವಿಗೆ ಯಾವುದೇ ರೀತಿ ಕ್ಯಾರೆ ಇದ್ದ ಪಕ್ಷದಲ್ಲಿ ನಾವೇನು ಮಾಡಿದ್ವಿ, ಏಪ್ರಿಲ್ 10ನೇ ತಾರೀಕು ಶಾಂತಿಯುತವಾಗಿ ವಿಧಾನಸೌಧ ಮುಂಭಾಗದಲ್ಲಿ ನಾವು ಒಂದು ಶಾಂತಿಯುತವಾಗಿ ನಾವು ಧರಣಿ ಮಾಡಿದ್ವಿ. ಆದರೂ ಕೂಡ ಯಾವುದೇ ರೀತಿ ಜಿಬಿ ನಮ್ಮ ವಿಕಲಚೇತನರಿಗೆ ವಿನಾಯಿತಿ ನೀಡಿದ್ದಿಲ್ಲ. ಹಾಗಾಗಿ ನಾನು ಕೂಡ ಒಂದು ಜಿಬಿಗೆ ಒಂದು ಏನು ಗಡುವು ನೀಡಿದ್ದೆ. ಏಪ್ರಿಲ್ 15ನೇ ತಾರೀಕು ಸಂಜೆ 5 ಗಂಟೆ ಒಳಗಾಗಿ ನಮ್ಮ ವಿಕಲಚೇತನರಿಗೆ ಸಂಪೂರ್ಣವಾಗಿ ಎಲ್ಲ ವಿಕಲಚೇತನರಿಗೆ ವಿನಾಯಿತಿ ಕೊಡಬೇಕು. ಕೊಡದಿದ್ದ ಪಕ್ಷದಲ್ಲಿ ಏಪ್ರಿಲ್ 16ನೇ ತಾರೀಕು ನಾವು ಜಿಬಿಎ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತ ಗಡುವು ನೀಡಿದ ಹಿನ್ನೆಲೆ ಏಪ್ರಿಲ್ 15ನೇ ತಾರೀಕು 400 ಜನ ವಿಕಲಚೇತನರು 300 ಜನ ವಿಕಲಚೇತನರಿಗೆ ಮಾತ್ರ ವಿನಾಯಿತಿ ಕೊಡುವಂಥ ಕೆಲಸ ಮಾಡ್ತೀವಿ. ಇನ್ನೂ 100 ಜನ ವಿಕಲಚೇತನರಿಗೆ ವಿನಾಯಿತಿ ಕೊಟ್ಟಿದ್ದಿಲ್ಲ. ಆ ಹಿನ್ನೆಲೆಯಲ್ಲಿ ಏಪ್ರಿಲ್ 16ನೇ ತಾರೀಕು ಪುನಃ ನಾವು ಜಿಬಿಎ ಕಚೇರಿ ಬಂದ ಶಾಂತಿಯುತವಾಗಿ, ಯಾಕಂದರೆ ನಾವು ಸರ್ಕಾರಿ ನೌಕರರು ನಿಯಮದಲ್ಲಿರುವುದರಿಂದ ಯಾವುದೇ ಘೋಷಣೆ ಕೂಗದೆ ಶಾಂತಿಯುತವಾಗಿ ಮೌನ ಪ್ರತಿಭಟನೆ ಮಾಡಿದ್ವಿ. ಆ ಮನವಿಯನ್ನು ಪ್ರತಿಭಟನೆಗೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳಿಲ್ಲ. ಇವತ್ತು ಸಂಜೆ ಒಳಗೆ ಎಲ್ಲ ಸಂಪೂರ್ಣವಾಗಿ ಎಲ್ಲ ವಿಭಾಗದಲ್ಲಿ 400 ಜನ ವಿಕಲಚೇತನರು ವಿನಾಯಿತಿ ಕೊಡುವಂಥ ಭರವಸೆ ನೀಡಿದರು. ಆ ಭರವಸೆ ಇವತ್ತು ನಮಗೆ ಭರವಸೆಯನ್ನು ಈಡೇರಿದೆ. ಏಪ್ರಿಲ್ 16ರಿಂದ ಆರಂಭಗೊಂಡಂಥ ಗಣತಿ ಕಾರ್ಯಕ್ಕೆ ನಮ್ಮ ವಿಕಲಚೇತನರು ನೇಮಕ ಮಾಡಬಾರ್ದಂಥ ಉದ್ದೇಶಕ್ಕೋಸ್ಕರ ಈಗಾಗಲೇ ಕಳೆದ 1 ತಿಂಗಳಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು ಜಿಬಿ ಆಯುಕ್ತರಿಗೆ ನಾವು ಸಂಘದ ವತಿಯಿಂದ ಮನವಿ ಮಾಡಿದ್ವಿ. ಆದರೂ ಕೂಡ ಎಚ್ಚೆತ್ತುಕೊಳ್ಳುವಂಥ ಜಿಬಿ